ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಅನಿಲ್ ಕುಮಾರ್. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಸ್ಥಾನವನ್ನು ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಅಂದರೆ ಗಾಯತ್ರಿ ಶಾಂತೇಗೌಡರನ್ನ ಹೊರತುಪಡಿಸಿ ಕಾರಣಾಂತರಗಳಿಂದ ಅವರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಆಗಲಿಲ್ಲ. ಒಂದಷ್ಟು ಪರವಿರೋಧ ಚರ್ಚೆ ಆಯಿತು. ಈಗ ಸಂಪೂರ್ಣ ಪ್ರಮಾಣದಲ್ಲಿ ವಿಸ್ತರಣೆ ಆಗಿದೆ. ಆದರೆ ಈಗ ಕೇಳಿಬಡ್ತಿರುವಂಥ ಸಂಗತಿ ಏನು ಅಂತಂದ್ರೆ, ಮತ್ತೆ DK ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಅನ್ನೋ ಒಂದು ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿನೇ ಈಗ ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿ ಕಡೆಗೆ ಪರೇಡನ್ನ ಬೆಳೆಸಿದ್ದಾರೆ. ಅಂದ್ರೆ ಬಹಳ ಮುಖ್ಯವಾಗಿ 12 ರಿಂದ 15 ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿಯತ್ತ ಮುಖ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಈಗ ಒಂದು ಕಡೆ ಏನಾದ್ರು ಸರ್ಜರಿ ಆದಂತಹ ಸಂದರ್ಭದಲ್ಲಿ ಒಂದು 3-4 ಸಚಿವ ಸ್ಥಾನವನ್ನ ಬದಲಾವಣೆ ಮಾಡುವಂತಹ ಚರ್ಚೆ ಕೂಡ ಕೇಳ್ಬರ್ತಾ ಇದೆ. ಈಗ ಒಂದು ವೇಳೆ ಏನಾದರೂ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗಿದ್ದೇ ಆದರೆ ನಮ್ಮನ್ನ ಪರಿಗಣನೆಗೆ ತೆಗೆದುಕೊಳ್ಳಿ ಅನ್ನೋ ಒಂದು ಇಂಗಿತವನ್ನ ಹೈಕಮಾಂಡ್ ನಾಯಕರ ಮುಂದೆ ಒಂದು ಬೇಡಿಕೆ ನೀಡೋದಕ್ಕೂ ಕೂಡ ಈಗಾಗಲೇ ದೆಹಲಿಯ ಕಡೆ ಶಾಸಕರು ಹೋಗಿದ್ದಾರೆ. ಈಗ ಮತ್ತೊಂದು ಕಡೆ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ನಿರ್ದೇಶಕ ಸ್ಥಾನಕ್ಕೂ ಕೂಡ ನೇಮಕ ಮಾಡಬೇಕು ಅನ್ನೋ ಒಂದು ಕೂಗು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಸಚಿವ ಸ್ಥಾನದಿಂದ ವಂಚಿತರಾದಂತಹ ನಮಗೆ ಅಂದ್ರೆ ಸೂಕ್ತವಾದಂತಹ ಮತ್ತೆ ಒಂದು ವೆಯ್ಟೇಜ್ ಇರುವಂತಹ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ನಾಯಕರ ಮುಂದೆ ಈಗ ಒಕ್ಕೊರಲಾಗಿ ಹಿರಿಯ ಶಾಸಕರು ಮನವಿಯನ್ನು ಕೂಡ ಮಾಡಲಿದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನು ಕೂಡ ಶಾಸಕರು ಭೇಟಿಯಾಗಿದ್ದಾರೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಅನ್ಸ್ಕೊಂಡ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿನೇ ಇಂದ್ರ ಹಿರಿಯ ಶಾಸಕರ ಒಂದು ನಿಯೋಗ ಅವರನ್ನ ಭೇಟಿ ಮಾಡಿದೆ. ಅಂದ್ರೆ ಬಹಳ ಮುಖ್ಯವಾಗಿ ಅಶೋಕ್ ಪಟ್ಟಣ್ ಅವರು ಕೂಡ ಈ ಹಿಂದೆನೆ DK ಸಂಪುಟದಲ್ಲಿ 2ನೇ ಬಾರಿ ಒಂದು ಸಂಪುಟ ವಿಸ್ತರಣೆ ಆಯಿತು. ಆ ಅವಧಿಯಲ್ಲೇ ನಾನು ಆಕಾಂಕ್ಷಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು, ಭರವಸೆ ಇಟ್ಕೊಂಡಿದ್ರು. ಆದರೆ ಕಾರಣಾಂತರಗಳಿಂದ ಅವರಿಗೆ ಸಿಗೋದಕ್ಕೆ ಆಗಲಿಲ್ಲ. ಸೊ ಹೀಗಾಗಿ ಅವರು ಒಂದು ವೇಳೆ ಸರ್ಜರಿ ಆಗಿದ್ದೇ ಆದರೆ ನನಗೆ ಒಂದು ಸಚಿವ ಸ್ಥಾನ ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಸೊ ಮತ್ತೊಂದು ಕಡೆ KMF ಅಧ್ಯಕ್ಷ ಸ್ಥಾನದ ಮೇಲೆ ನಂಜೇಗೌಡ ಅವರು ಕೂಡ ಕಣ್ಣಿಟ್ಟಿದ್ದಾರೆ. ಅವರು ಕೂಡ ಅಷ್ಟೇನೆ ಸಚಿವ ಸ್ಥಾನದ ಆಕಾಂಕ್ಷಿ ಮತ್ತೆ ಹಿರಿಯ ಶಾಸಕರು. ಹೀಗಾಗಿ ನನಗೆ KMF ಅಧ್ಯಕ್ಷ ಸ್ಥಾನ ಕೊಡಿ ಅನ್ನೋ ಒಂದು ಇಂಗಿತವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಈಗ KKRDB ನಲ್ಲಿ ಹಂಪನಗೌಡ ಬಾದರ್ಲಿ ಅವರು ನನಗೆ ಅದೇ ಒಂದು ನಿಗಮ ಮಂಡಳಿ ಕೊಡಬೇಕು ಅನ್ನೋ ಒಂದು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಆದರೆ ಹೈಕಮಾಂಡ್ ಇದಕ್ಕೆ ಸೊಪ್ಪು ಹಾಕುತ್ತಾ ಹೇಗೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮತ್ತೊಂದು ಕಡೆ ಈಗ ಹಿಂದೆ ಇದ್ದಂತಹ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಂಡಳಿಯ ಅಧ್ಯಕ್ಷರಾದಂತಹ ಬಸನಗೌಡ ಬಾದರ್ಲಿ ಅವರು ಅಷ್ಟೇನೆ ಸದ್ಯಕ್ಕೆ ಅವರ ಒಂದು ಸ್ಥಾನಕ್ಕೆ ಕೆಲ ದಿನಗಳ ಹಿಂದೆ ಖುದ್ದು DK ಶಿವಕುಮಾರ್ ಅವರಿಗೆ ರಾಜೀನಾಮೆ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಅವರಿಗೆ ಈಗ ಸದ್ಯಕ್ಕೆ ಇದು ಬೇಡ, ನನಗೆ ಮುಂದೆ ಇದಕ್ಕಿಂತ ಹೆಚ್ಚು ಬಲಿಷ್ಠ ಮತ್ತೆ ಇದಕ್ಕಿಂತ ಪ್ರಭಾವ ಇರುವಂತಹ ನಿಗಮ ಮಂಡಳಿಯ ಸ್ಥಾನ ಕೊಡಿ ಅನ್ನೋದು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಹೀಗೆ ಹಲವಾರು ಹಿರಿಯ ಶಾಸಕರು ತಮ್ಮದೇ ಆದಂತಹ ಮತ್ತೆ ತಮಗೆ ಬೇಕಾದಂತಹ ನಿಗಮ ಮಂಡಳಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ನಮಗೆ ಸಚಿವ ಸ್ಥಾನ ಅಂತನೂ ಕೊಟ್ಟಿಲ್ಲ, ನಾವು ಕೇಳಿದಂತಹ ನಿಗಮ ಮಂಡಳಿಯ ಸ್ಥಾನವನ್ನಾದ್ರೂ ಕೊಡಿ. ನಮ್ಮ ತಂದೆ ನಮ್ಮ ತಾತನ ಕಾಲದಿಂದಲೂ ಕೂಡ ಅಷ್ಟೇ ನಾವು ಕಾಂಗ್ರೆಸ್ ಪಕ್ಷದಲ್ಲಿದೆ, ನಾವು ನಿಷ್ಠಾವಂತ ಕಾರ್ಯಕರ್ತರು. ಸೊ ಪಕ್ಷವನ್ನ ಕಟ್ಟುವಂತ ನಿಟ್ಟಿನಲ್ಲೂ ನಾವು ಅಷ್ಟೇನೆ ತಮ್ಮ ಜೊತೆಗೆ ಇದ್ದೇವೆ. ಸೊ ನಾವು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗೋ ಮಾತೇ ಇಲ್ಲ. ಯಾಕಂದ್ರೆ ನಮ್ಮ ರಕ್ತನೇ ಕಾಂಗ್ರೆಸ್ ಅಂತ ಹೇಳ್ತಾ ಬಂದಿರುವಂತ ಕಾಂಗ್ರೆಸ್ನ ಶಾಸಕರು ಈಗ ಈ ರೀತಿಯಾದಂತಹ ಒಂದು ಪಟ್ಟು ಮತ್ತು ಈ ರೀತಿಯ ಒಂದು ಹಾದಿಯನ್ನು ಹಿಡಿತಾ ಇದ್ದಾರೆ. ನಮಗೆ ಸಚಿವ ಸ್ಥಾನ ಕೈ ತಪ್ಪಿದಂತಹ ಹಿನ್ನೆಲೆಯಲ್ಲಿ ಬೇರೆ ಸೂಕ್ತವಾದಂತಹ ಪಕ್ಷದಲ್ಲಾಗಿರಬಹುದು ಅಥವಾ ನಿಗಮ ಮಂಡಳಿಯಲ್ಲಿ ಆಗಿರ್ಬೋದು, ನಮಗೆ ಸೂಕ್ತವಾದ ಸ್ಥಾನ ಬೇಕು ಅನ್ನೋ ಒಂದು ಪಟ್ಟಣ ಕೂಡ ಹಿಡಿದಿದ್ದಾರೆ. ಸೊ ಮತ್ತೊಂದು ಕಡೆ ಈಗ ಒಂದೇ ಒಂದು ಸಚಿವ ಸ್ಥಾನ ಬಾಕಿ ಉಳಿದಿದೆ. ಅಂದ್ರೆ ಈಗ ಗಾಯತ್ರಿ ಶಾಂತೇಗೌಡರಿಗೆ ಕೊಡಬೇಕಾದಂತ ಒಂದು ಸಚಿವ ಸ್ಥಾನ ಏನಿತ್ತು ಅದನ್ನು ಕಾರಣಾಂತರಗಳಿಂದ ಅದನ್ನ ಹಾಗೆ ಪೆಂಡಿಂಗ್ ಇಟ್ಕೊಳ್ಳಲಾಯಿತು. ಈಗ ಅದಕ್ಕೆ ಅಂದ್ರೆ ಈಗ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ 2 ಅಥವಾ 3 ಸಚಿವರನ್ನು ಕೂಡ ಕೈಬಿಟ್ಟು ಅಸಮಾಧಾನಿತ ಯಾರಿದ್ದಾರೆ, ಅಸಮಾಧಾನಿತ ಈಗ ಪ್ರಿಯಾ ಕೃಷ್ಣ ಇರ್ಬೋದು ಮತ್ತೆ M ಕೃಷ್ಣಪ್ಪ ಇರ್ಬೋದು, ಹೀಗೆ ಒಂದಷ್ಟು ಹಿರಿಯ ಶಾಸಕರ ಮುನಿಸು ಈಗಲೂ ಕೂಡ ಕಡಿಮೆ ಆಗಿಲ್ಲ. CM ಕರೆದಂತಹ ಸಭೆ ಸಮಾರಂಭಗಳಿಗೆ ಬಹಿರಂಗವಾಗಿಯೇ ನಾನು ಬರೋದಿಲ್ಲ ಅಂತ ದೂರವಾಣಿ ಕರೆಯ ಮೂಲಕ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಒಂದು ರೀತಿ ಮ್ಯಾನೇಜ್ ಮಾಡುವಂತ ದೃಷ್ಟಿಯಲ್ಲಿ ಸಚಿವ ಸ್ಥಾನ ಅವರಿಗೆ ಕೊಟ್ಟು ಈಗ ಕೊಟ್ಟಿರುವಂತಹ ಸಚಿವ ಸ್ಥಾನ ವಾಪಸ್ ಪಡೆದುಕೊಳ್ಳುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ದೆಹಲಿಯ ಒಂದು ಕದ ತಟ್ಟಿರುವಂತಹ ಕಾಂಗ್ರೆಸ್ನ ಹಿರಿಯ ಶಾಸಕರು ಸೂಕ್ತ ಸ್ಥಾನಮಾನವನ್ನು ಕೊಡಿ ಅನ್ನೋದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ಕಂಡು ಬರ್ತಿರುವಂತ ಮಾಹಿತಿಗಳನ್ನು ಗಮನಿಸಿದರೆ ಸದ್ಯಕ್ಕೆ 2 ಅಥವಾ 3 ತಿಂಗಳುಗಳ ಕಾಲ ಮಧ್ಯೆ DK ಸಂಪುಟಕ್ಕೆ ಸರ್ಜರಿ ಆಗೋದಿಲ್ಲ ಅನ್ನೋ ಒಂದು ಚರ್ಚೆ ಕೂಡ ಕೇಳಿಬರ್ತಾ ಇದೆ. ಈ ಚರ್ಚೆಯ ನಡುವೆ ಈಗ ನಿಗಮ ಮಂಡಳಿಗಳಿಗೆ ಯಾವ ರೀತಿ ಒಂದು ನೇಮಕ ಪ್ರಕ್ರಿಯೆ ಆಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಕೆಳಿಸಿದೆ. ಸದ್ಯಕ್ಕೆ ಈಗ 2028ಕ್ಕೂ ಕೂಡ ಚುನಾವಣೆ ಬರ್ತಾ ಇದೆ. ಕಾಂಗ್ರೆಸ್ ಕೂಡ ಅಲ್ಲೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ. DK ಶಿವಕುಮಾರ್ ಅವರು ಕೂಡ ನಾವು ಅಧಿಕಾರಕ್ಕೆ ಮತ್ತೆ ಬರ್ತೇವೆ ಅನ್ನೋ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ
ಆ ಒಂದು ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಬರಲೇಬೇಕಾಗುತ್ತೆ. ಬರಬೇಕಾದಂಥ ಸಂದರ್ಭದಲ್ಲಿ ಪ್ರಾಂತ್ಯವಾರು, ಸಮುದಾಯವಾರು ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈಗ ಅವರು ಕೇಳಿದಂತಹ ಎಲ್ರಿಗೂ ಕೊಡೋಕ್ಕಾಗದೆ ಹೋದ್ರು ಕೂಡ ಸಚಿವ ಸ್ಥಾನ ನಿಗಮ ಮಂಡಳಿಗೆ ಅವರನ್ನ ಕೊಟ್ಟು ಅವ್ರನ್ನ ತೃಪ್ತಿಪಡಿಸುವ ಕೆಲಸ ಕೂಡ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲಿದೆ. ಹೀಗಾಗಿ ಈ ಎಲ್ಲಾ ಒಂದು ಬೆಳವಣಿಗೆಗಳನ್ನ ಗಮನಿಸಿಕೊಂಡು ಕಾಂಗ್ರೆಸ್ ಯಾವ ರೀತಿಯಾದಂತಹ ದಿಟ್ಟ ಹೆಜ್ಜೆ ಇಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.